ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ CLC ಬ್ಲಾಕ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀವಿ. CLC ಅಂತ ಹೇಳಿದ್ರೆ ಸೆಲ್ಯುಲಾರ್ ಲೈಟ್ ಕಾಂಕ್ರೀಟ್ ಅಂತ. ಇದನ್ನು ತುಂಬ ಜನ ನೀವು ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಈ ರೀತಿ ಎಲ್ಲ ವೀಡಿಯೋಸ್ನ ನೀವು ನೋಡಿರ್ತೀರ. ಬ್ಲಾಕ್ನ ನೀರಲ್ಲಿ ಬಿಟ್ಟರೆ ನಿಮಗೆ ತೇಲ್ತಾ ಇರುತ್ತೆ. ಸೊ ಇದನ್ನ ಹೇಗೆ ಮಾಡೋದು, ಹೇಗೆ ಮಾಡಬೇಕು ಅನ್ನೋನ್ನೆಲ್ಲ ಇವತ್ತು ಕಂಪ್ಲೀಟ್ ಡೀಟೇಲ್ ಕೊಡ್ತೀವಿ. ಕೆಲವೊಂದು ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡಿ ಇನ್ಫಾರ್ಮೇಷನ್ ಅರ್ಧಂಬರ್ಧ ತಿಳ್ಕೊಂಡು ಫಸ್ಟೇ ಹೋಗಿ ಮಷಿನ್ಗೆ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ. ಮಷಿನ್ಗೆ ಇನ್ವೆಸ್ಟ್ ಮಾಡಿದ್ಮೇಲೆ ಅದು ಹೇಗೆ ಮಾಡೋದು ಅಂತ ಗೊತ್ತಿಲ್ಲದಲ್ಲೇ ಆ ಪ್ಲ್ಯಾಂಟ್ನ ಕ್ಲೋಸ್ ಮಾಡಿರೋಂಥ ಸಿಚುವೇಶನ್ಗಳು ತುಂಬ ಇದೆ. ನಾವು ಇದ್ರ ಪ್ರಾಡಕ್ಟ್ಸ್ ಮೇಲೆ ತುಂಬ ರಿಸರ್ಚ್ ಮಾಡಿ R&D ಮಾಡಿ ಕೆಲವೊಂದು ಹೊಸ ಪ್ರಾಡಕ್ಟ್ಸ್ಗಳನ್ನ ಇದನ್ನ ಚೆನ್ನಾಗಿ ವರ್ಕ್ ಆಗಂಗೆ ಮತ್ತು ಸಕ್ಸಸ್ಫುಲ್ಲಾಗಿ ರನ್ ಆಗಂಗೆ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ನಾವು ಇದಕ್ಕೋಸ್ಕರ ಅಂತಲೇ ಡೆವಲಪ್ ಮಾಡಿದ್ದೀವಿ. ಆಮೇಲೆ ನೀವೇನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇನ್ವೆಸ್ಟ್ಮೆಂಟ್ ಇಲ್ದಲೆ, ಅಂದರೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲೇ $1,000 ರೂಪಾಯಲ್ಲಿ ನೀವು ಅದನ್ನ ಟ್ರಯಲ್ ಮಾಡಿ ಸಕ್ಸಸ್ ರೇಟ್ ಕಂಡ್ಕೊಂಡ್ಮೇಲೆ ನೀವು ದೊಡ್ಡ ಪ್ಲ್ಯಾಂಟ್ ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ತೊಗೊಂಡ್ಮೇಲೆ ನೀವು ಹೇಗೆ ದೊಡ್ಡ ಪ್ಲ್ಯಾಂಟ್ನ ಮಾಡೋದು ಅಂತ ಹೇಳೋದಕ್ಕೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀವಿ. ಫುಲ್ ಕಂಪ್ಲೀಟ್ ವಿಡಿಯೋನ ನೋಡಿ. ನಿಮಗೇನಾದ್ರು ಇದರಲ್ಲಿ ಡೌಟ್ ಇತ್ತು ಅಂತ ಹೇಳಿದ್ರೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ನನಗೆ ವಾಟ್ಸಪ್ ಮಾಡಿ, ಇಲ್ಲ ಅಂತಂದರೆ ಕಾಲ್ ಮಾಡಿ, ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಆದಷ್ಟು ಇನ್ಫಾರ್ಮೇಷನ್ನ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಕೆಲವೊಂದು ಏನಾದ್ರು ಮಿಸ್ ಆದರೆ ನೀವು ನಾನು ಕಾಲ್ ಮಾಡಿ ನಿಮ್ಮ ಕ್ವಶನ್ಸ್ ಏನಿದೆ ಅದನ್ನ ನೀವು ನನಗೆ ಕೇಳ್ಬೋದು. ಇದು ಒಂದು CLC ಮಿಕ್ಸರು. ಇದು ಒಂದು 10 ವರ್ಷ ಹಳೇದು. ನಾನು ಮೊದಲು ಮಾಡುವಾಗ ನಾನು ಒಂದೆರಡು ಪ್ರಾಜೆಕ್ಟ್ಸ್ನ ಮಾಡಿದ್ದೀನಿ. ಸೊ ಅದು ಮಾಡುವಾಗ ಈ ಮಿಷಿನ್ನ ನಾವು ಇನ್ಸ್ಟಾಲ್ ಮಾಡಿ ಇದೊಂದು 10 ವರ್ಷದ ಹಳೆ ಮಿಷಿನು ಹಾಗೆ ನಿಲ್ಲಿಸ್ಬಿಟ್ಟಿದ್ದೀವಿ. ಇದು 0.25 ಕ್ಯೂಬಿಕ್ ಮೀಟರ್ ಮಿಷಿನು. ಸೊ ಇದೆಲ್ಲ ಟ್ರಯಲ್ ಮಾಡಿ ನಮ್ಗೆ ಇದ್ರಲ್ಲಿ ಏನೇನು ಚಾಲೆಂಜಸ್ ಫೇಸ್ ಮಾಡ್ತಿದ್ದೋ ಆಲ್ಮೋಸ್ಟ್ ಎಲ್ಲ ಫೇಲ್ಯೂರ್ಸು ಗೊತ್ತು, ಸಕ್ಸಸ್ಸು ಗೊತ್ತು ಇದರಲ್ಲಿ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋನ ಹೇಗೆ ಅದನ್ನ ಸಕ್ಸಸ್ಫುಲ್ಲಾಗಿ ರನ್ ಮಾಡೋದು ಅನ್ನೋ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇದು CLC ಬ್ಲಾಕ್ ಬ್ಯಾಟ್ರಿ ಮೋಲ್ಡ್ಸು. ಸೊ ಇದರಿಂದ ನಾನು ಹೊರಗಡೆ ಒಂದು ಅಸೆಂಬಲ್ ಮಾಡ್ತಾ ಇದ್ದಾರೆ, ನಾನು ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂತ. ಇದು ಒಂದು 7-8 ವರ್ಷ ಹಳೆ ಮೋಲ್ಡ್ಗಳು ಹಾಗೆ ಇಟ್ಬಿಟ್ಟಿದ್ದೀವಿ. ಇದು ಬ್ಯಾಟ್ರಿ ಮೋಲ್ಡ್ ಅಂತ ಹೇಳ್ತಾರೆ. ಇದನ್ನ ಸುಮ್ಮನೆ ಹಾಗೆ ಒಂದು ಬೋಲ್ಟ್ನ ಟೆನ್ ಹಾಕಿಲ್ಲ, ಹಾಗೆ ಒಂದು ಇಟ್ಟಿಗೆ ಇಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದಾರೆ. ಇದನ್ನ ಬ್ಯಾಟ್ರಿ, ನೀವು ನಮ್ಮ ಎಲೆಕ್ಟ್ರಿಕ್ ಬ್ಯಾಟ್ರೀಸ್ನ ನೋಡಿದ್ರೆ ಇದೇ ರೀತಿ ಇರುತ್ತೆ. ಸೊ ಅದಕ್ಕೆ ಇದನ್ನ ಬ್ಯಾಟ್ರಿ ಮೋಲ್ಡ್ ಅಂತ ಕರೀತಾರೆ. ಇಲ್ಲಿ ನೀವು ಸೈಜಸ್ನ ಇಟ್ಕೊಳ್ಬೋದು. ಈ ಕಡೆ ಸೈಡಲ್ಲಿ ನಿಮಗೆ ಒಂದು ಮೋಲ್ಡ್ಸ್ ಬರುತ್ತೆ, ಅಂದರೆ ಇನಿಷಿಯಲ್ ಪ್ಲೇಟ್ಸ್ಗಳು ಬರುತ್ತೆ. ಅದರಲ್ಲಿ ನಿಮ್ಮ ಕಂಪ್ನಿ ಇನಿಷಿಯಲ್ ಏನಾರು ಇರುತ್ತೆ. ಇದರಲ್ಲಿ ನೀವು ಯಾವ ವಿಡ್ತ್ ಬೇಕಾದರೂ ಮಾಡ್ಕೊಳ್ಬೋದು. ಇದ್ರ ಲೆಂತ್ ಬಂದು 24 ಇಂಚಸ್ ಇರುತ್ತೆ, 2 ಫೀಟ್ ಬರುತ್ತೆ. ಹೈಟ್ ಬಂದು 8 ಇಂಚಸ್ ಇರುತ್ತೆ. ಹೈಟ್ ಮತ್ತು ಲೆಂತ್ ಕಾಮನ್ ಇರುತ್ತೆ. ವಿಡ್ತಲ್ಲಿ ನೀವು 4 ಇಂಚಸ್ ಬೇಕು ಅಂದರೆ 4 ಇಂಚಸ್ ಮಾಡ್ಕೊಳ್ಬೋದು, 6 ಇಂಚಸ್ ಬೇಕು ಅಂದರೆ 6 ಇಂಚ್ ಮಾಡ್ಬೋದು, 8 ಇಂಚ್ ಬೇಕು ಅಂದರೆ 8 ಇಂಚ್ ಮಾಡ್ಬೋದು, ಇಲ್ಲ ಫುಲ್ ತುಂಬ ದೊಡ್ಡದು ಬೇಕು ಅಂತ ಹೇಳಿದ್ರೆ ದೊಡ್ಡದಾಗೂ ಇದನ್ನ ಸೆಟಪ್ ಮಾಡ್ಕೊಳ್ಬೋದು. ಸೊ ಇದು ಬರೀ ನಿಮಗೆ ಶೇಪ್ ಕೊಡ್ಲಿಕ್ಕೆ ಅಷ್ಟೇ, ಶೇಪ್ ಮತ್ತು ಸೈಜ್ ಕೊಡಲಿಕ್ಕೆ. ಇದನ್ನ ಬಿಟ್ಟು ನಿಮಗೆ ಮಿಕ್ಕಿದೆಲ್ಲ ನೀವು ಮೆಟೀರಿಯಲ್ ಹೆಂಗೆ ಪೋರ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನ ನೀವು ಬ್ಯಾಟ್ರಿ ಮೋಲ್ಡ್ ಅಂತ ಹೇಳ್ತಾರೆ. ಇವಾಗ ನೀವಿಲ್ಲಿ ನೋಡ್ತಾ ಇರೋವಂಥದ್ದು ಒಂದು 3D ಬ್ಲಾಕು. ಇದು CLC ಮಾಡಿರೋ ಅಂಥದ್ದು. ಆಮೇಲೆ ಇದು ಒಂದು ಬ್ರಿಕ್, ಮಾಮೂಲಿ ನೀವೇನು ಮನೆ ಕುಟ್ಟಕ್ಕೆ ಕೆಂಪಿಟ್ಗೆ ಯೂಸ್ ಮಾಡ್ತೀರಾ ಆ ಸೈಜು 349 ಬ್ರಿಕ್ಕು. ಇದು ಒಂದು 3D ಬ್ಲಾಕು. ಓಕೆ, ಇದು CLC ಮಾಡಿರೋ ಅಂಥದ್ದು. CLC ಬ್ಲಾಕು ಲೈಟ್ ವೆಯ್ಟ್ ಮಾಡಲಿಕ್ಕೆ ಅಂತ CLC. ಇದು ಬಂದು ನೀವು ನೋಡ್ತಾ ಇರ್ಬೋದು, ಏನಪ್ಪ ಇದು ಹಿಂಗ್ ರೌಂಡ್ ವೈಟ್ ಇದೆ ಅಂತ. ಇದು ಥರ್ಮೋಕೋಲ್ದು ಬ್ಲಾಕ್. ಇದನ್ನ EPS ಬ್ಲಾಕ್ ಅಂತ ಹೇಳಿ ಕರಿತೀವಿ. ಈಗ MNC ಕಂಪ್ನೀಸ್ಗಳೆಲ್ಲ ಇದನ್ನ ತುಂಬಾ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾವೆ. ಅಂತ ಹೇಳಿದ್ರೆ ಡ್ರೈ ವಾಲ್ ಪ್ಯಾನೆಲ್ಸು, ಪಾರ್ಟಿಷನ್ ವಾಲ್ಸು, ಇದೆಲ್ಲ ಲೈಟ್ ವೆಯ್ಟ್ ಆಗಿ ಇದು ತುಂಬಾ ಗಟ್ಟಿ ಇರುತ್ತೆ. ಇದನ್ನ ರೀಸೈಕಲ್ ಮಾಡಿ ಯೂಸ್ ಮಾಡಿ ಮಾಡ್ತಾ ಇದ್ದಾರೆ. ಇದ್ರ ಕೆಳಗಡೆ ನೀವು ನೋಡ್ತಾ ಇರೋವಂಥದ್ದು ನಾರ್ಮಲ್ ಕಾಂಕ್ರೀಟ್ ಬ್ರಿಕ್. ಇದು ಸೌಂಡ್ ಬರುತ್ತೆ, ಇದು ಕಾಂಕ್ರೀಟ್ ಬ್ರಿಕ್, ಬಟ್ ಇದು ವೆಯ್ಟ್ ಜಾಸ್ತಿ ಇರುತ್ತೆ. ಇದು ನಾನು ನಿಮ್ಗೆ ಈ 3D ಮೋಲ್ಡ್ ತೋರಿಸ್ದೆ, ಅದೇ ರೀತಿ ಇದು ಕಾಂಕ್ರೀಟ್ದು. ಸೊ ನಿಮ್ಗೆ ಏನಕ್ಕೆ ಇದನ್ನ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಜಸ್ಟ್ ಒಂದು ವೆಯ್ಟ್ ಬಗ್ಗೆ ನಾಲೆಜ್ ತಗೊಳ್ಳೋಣ ಅಂತ. ನಾನು ನಿಮ್ಗೆ ವೆಯ್ಟ್ ತೋರಿಸ್ತೀನಿ. ಇದು ಬ್ಲಾಕ್ ತಗೊಳ್ಳಿ, ಅದ್ರ ಮೇಲೆ. ಸೊ ನೋಡಿ, ಒಂದು ಬ್ಲಾಕ್ ಬಂದು ಇದು 14 kg 330 ಗ್ರಾಮ್ ಇದೆ. ಸೊ ಇದೇ ಇದರಲ್ಲಿ ಅಲ್ಲ ಇಡಿ. ಈಗ ಅದೇನೆ ನಾವು ಲೈಟ್ ವೆಯ್ಟ್ ನೋಡೋಣ ಎಷ್ಟು ಬರುತ್ತೆ ಅಂತ. ನೋಡಿ, ಅದು 14 kg, ಇದು
ಇದು ಬಂದು ನಿಮಗೆ ಬರೀ 6 kg 260 ಗ್ರಾಮ್, 6 kg 300 ಗ್ರಾಮ್ ಅಂತ ಇಟ್ಕೊಳ್ಳಿ. ಸೊ 1 to ಡಬಲ್ ವೆಯ್ಟ್ ಆಯಿತು. ಸೊ ಹಾಗೆ ನಾವು ಬ್ರಿಕ್ ನೋಡೋಣ. ಇದು ಒಂದು ಫ್ಲೈ ಆಶ್ ಬ್ರಿಕ್, ಅಂದರೆ CLC ಬ್ರಿಕ್. ಅದರದ್ದು ವೆಯ್ಟ್ ನೋಡೋಣ ಎಷ್ಟು ಬರುತ್ತೆ ಅಂತ. ಅದು ನೋಡಿ 1 kg 680 ಗ್ರಾಮ್ ಇದೆ. ಅದೇ ನಾವು ಕಾಂಕ್ರೀಟ್ ಬ್ರಿಕ್ ನೋಡೋಣ. ಕಾಂಕ್ರೀಟ್ ಬ್ರಿಕ್ ಬಂದು ಹೆಚ್ಚು ಕಡಿಮೆ ಒಂದು 2 kg 800 ಗ್ರಾಮ್, ಅಂದರೆ 3 kg ವರೆಗೂ ಬರುತ್ತೆ. ಸೊ ಅದ್ರ ಜೊತೆಗೆ ಇದೊಂದು EPS ಬ್ಲಾಕ್ನ ನೋಡೋಣ. ಇದು ನೋಡಿ ಒಂದು 2.5-3 kg ಹತ್ರ ಬರುತ್ತೆ. ಸೊ ವೆಯ್ಟ್ ಅಲ್ಲಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ನಾರ್ಮಲ್ ಕಾಂಕ್ರೀಟ್ಗೂ ಮತ್ತೆ ಲೈಟ್ ವೆಯ್ಟ್ CLCಗೂ ಅಂತ ನಾನು ನಿಮಗೆ ಡೆಮೋನ ತೋರಿಸಿದ್ದು. ಇದಕ್ಕೆ ಬೇಕಾಗೋ ಅಂತ ಇಂಗ್ರೀಡಿಯೆಂಟ್ಸ್ಗಳು ಏನೇನು, ಇದನ್ನ ಮಾಡಬೇಕು ಅಂತಂದ್ರೆ ಫಸ್ಟ್ ಏನು ಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ, ಇದು ಸಿಮೆಂಟ್. ಈ ಬ್ಯಾಚ್ ಅಲ್ಲಿ ನಾವು ಯೂಸ್ ಮಾಡ್ತಿರೋಂಥ ಮಿಕ್ಸ್ ಡಿಸೈನ್ ನಾನು ನಿಮ್ಗೆ ಹಾಕ್ತೀನಿ. ಅದನ್ನೇ ನೀವು M3 ಕನ್ವರ್ಟ್ ಮಾಡಿ ಅದನ್ನು ಹಾಕೊಡ್ತೀನಿ. ಇದು ಸಿಮೆಂಟ್, ಇದು OPC 53 ಗ್ರೇಡ್ ಸಿಮೆಂಟ್. ಇದು ನಾನು 6 kg ತಗೊಂಡಿದ್ದೀನಿ. ಇದು ಫ್ಲೈ ಆಶ್. ಇದು ತುಂಬಾ ಹಳೆ ಫ್ಲೈ ಆಶ್. ಹೆಚ್ಚು ಕಡಿಮೆ ಹೇಳ್ಬೇಕು ಅಂತಂದ್ರೆ ಒಂದು 5-6-7 ವರ್ಷ ಹಳೆ ಫ್ಲೈ ಆಶ್ ಇದು ನಮ್ಮ ಯಾರ್ಡಲ್ಲಿ ಬಿದ್ದಿರೋ ಅಂಥದ್ದು. ಆಮೇಲೆ ಇದೇನು ಥರ್ಮಲ್ ಪವರ್ ಪ್ಲಾಂಟ್ ಫ್ಲೈ ಆಶ್ ಅಲ್ಲ, ಮಾಮೂಲಿ ಬಾಯ್ಲರ್ ಅಲ್ಲಿ ಬರ್ನ್ ಮಾಡಿರೋ ಅಂಥದ್ದು. ಇದರಲ್ಲಿ ಎಲ್ಲಾ ರೀತಿಯಾದ ಮೆಟೀರಿಯಲ್ ಇದೆ, ವುಡ್ ಇದೆ, ಕೋಲ್ ಇದೆ, ಪ್ರತಿಯೊಂದು ಇದೆ. ಆಮೇಲೆ ನಿಮ್ಗೆ ಇದಕ್ಕೆ ಫ್ಲೈ ಆಶೇ ಬೇಕು ಅಂತ ಏನಿಲ್ಲ. ಎಮ್ ಸ್ಯಾಂಡ್ ವಾಶ್ ಮಾಡಿರೋಂಥ ಸ್ಲಡ್ಜ್ ಆಗ್ಬೋದು, ಫೈನ್ ಸ್ಯಾಂಡ್ ಆಗ್ಬೋದು, ಯಾವುದೇ ರೀತಿಯಾದ ವೇಸ್ಟ್ ಫೈನ್ ಮೆಟೀರಿಯಲ್ ನೀವು ಯೂಸ್ ಮಾಡೋದು. ಫ್ಲೈ ಆಶ್ ಯೂಸ್ ಮಾಡೋದ್ರೆ ಏನು ಅಂದ್ರೆ ಸ್ವಲ್ಪ ವೆಯ್ಟ್ ಕಡಿಮೆ ಆಗುತ್ತೆ ಅಂತ ಅಷ್ಟೇನೆ. ನಿಮ್ ಫ್ಲೈ ಆಶ್ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ನೀವು ಎನಿ ಫೈನ್ ಮೆಟೀರಿಯಲ್ನ ಯೂಸ್ ಮಾಡ್ಬೋದು. ಆಮೇಲೆ ನಾರ್ಮಲ್ ವಾಟರ್ ತಗೊಂಡಿದ್ದೀವಿ, ನಾವು ನಾರ್ಮಲ್ ವಾಟರ್ನ ತಗೊಂಡಿದ್ದೀವಿ. ಇದೊಂದು 6 ಲೀಟ್ರು. ಫ್ಲೈ ಆಶ್ ಬಂದು 12 kg ತಗೊಂಡಿದ್ದೀವಿ. ಸಿಮೆಂಟ್ 6 kg, ಫ್ಲೈ ಆಶ್ 12 kg, ನೀರು ಬಂದು ಒಂದು 6 ಲೀಟ್ರ್ ಬೇಕಾಗುತ್ತೆ. ಆಮೇಲೆ ನಿಮಗೆ ಬೇಕಾಗಿರೋಂಥ ಮಷಿನರಿ ಏನಪ್ಪಾ ಅಂತ ಹೇಳಿದ್ರೆ, ಇದೊಂದು ಡ್ರಮ್. ಏನು ನೀವು ಮಾರ್ಕೆಟ್ಗೆ ಹೋದ್ರೆ ಈ ಪ್ಲಾಸ್ಟಿಕ್ ಡ್ರಮ್ಸ್ ಎಲ್ಲ ಮಾರ್ತಾರೆ ಈ ತರದ್ದು. ಸೊ ಈ ತರ ಡ್ರಮ್ ಮಾರುವಂತ ಅಂಗಡಿಗೆ ಹೋದ್ರೆ ನಿಮ್ಗೆ ಈ ತರದೊಂದು 50 ಲೀಟರ್ದು ಒಂದು ವೇಸ್ಟ್ ಡಬ್ಬ ಸಿಗುತ್ತೆ. ಒಂದು 100-200 ರೂಪಾಯಿ ಕೊಟ್ರೆ ಕೊಡ್ತಾರೆ. ಇಲ್ಲ ಅಂತಾನೆ ನಿಮ್ಮಲ್ಲಿ ಯಾವ್ದಾದ್ರು ಒಂದು ಪೇಂಟ್ ಡಬ್ಬ ಇದ್ರೂ ಆಗುತ್ತೆ. ಬಟ್ ಪೇಂಟ್ ಡಬ್ಬ ನಿಮ್ಗೆ ನಾನ್ ಮಾಡೋಂಥ ಸ್ಕೇಲ್ಗೆ ನೀವು ಮಾಡಿದ್ರೆ ಆಗಲ್ಲ. ಓಕೆ, ಇದನ್ನ ಪ್ರೊಡಕ್ಷನ್ ಯೂನಿಟ್ ಅಲ್ಲೂ ತುಂಬಾ ಜನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿರ್ತಾರೆ. ಒಂದೆರಡು ಡ್ರಮ್ ಇಟ್ಕೊಂಡು ಇದೇ ಪ್ರೊಸೆಸ್ ಅಲ್ಲಿ ಬೇರೆ ಬೇರೆ ಅಂತ ಆರ್ಟಿಕಲ್ಸ್, ಪ್ರಾಡಕ್ಟ್ಸ್, ಲೈಟ್ ವೇಟ್ ಪ್ರಾಡಕ್ಟ್ಸ್ ಮಾಡ್ತಾ ಇರೋರು ಇದ್ದಾರೆ, ಪಾಟ್ಸ್ ಮಾಡ್ತಾ ಇರೋರೆಲ್ಲ ಇದ್ದಾರೆ. ಯಾರಿಗೆ ತುಂಬಾ ಬಲ್ಕ್ ಮಷಿನರೀಸ್ ಬೇಡ ಅವರು. ಸೊ ಇದೊಂದು ಖಾಲಿ ಡ್ರಮ್ಮು. ಅದಾದ್ಮೇಲೆ ಏನ್ ಬೇಕು, ಮಿಷಿನರಿ ಏನ್ ಬೇಕು ಅಂದ್ರೆ ಇದೇ ಒಂದು ಮಿಷಿನರಿ. ನಾನು ನಿಮ್ಗಲ್ಲೇನು ಮಿಕ್ಸರ್ ತೋರಿಸ್ದೆ, ಆ ಮಿಕ್ಸರ್ ಇದೇನೆ ಈಗ ಸದ್ಯಕ್ಕೆ. ಆ ಮಿಕ್ಸರ್ಗೆ ಎಲೆಕ್ಟ್ರಿಕ್ ಏನೋ ಒಂದು ಮೋಟ್ರ್ ಬೇಕು ಅಂತ ಹೇಳೋದಕ್ಕೆ ನಾವೊಂದು ಪೇಂಟ್ ಮಿಕ್ಸರ್ನ ತಗೊಂಡಿದ್ದೀವಿ. ಈ ಪೇಂಟ್ ಮಿಕ್ಸರ್ನ ತಗೊಂಡು ಇದೆರಡನ್ನೂ ಯೂಸ್ ಮಾಡಿ ನಾವು ನಿಮ್ಗೆ ಮೆಟೀರಿಯಲ್ನ CLC ಮಾಡೋದನ್ನ ತೋರಿಸ್ತೀವಿ. ಸೊ ಇದಕ್ಕೆ ಬೇಕಾಗಿರೋಂಥದ್ದು ಏನು ಅಂತ ಹೇಳಿದ್ರೆ, ಒಂದು ಫೋಮ್. ಇದು ನಮ್ಮ PC3 ಕೆಮಿಕಲ್ಸ್ನ ಫೋಮಿಂಗ್ ಏಜೆಂಟು. ನೋಡಿ, ಇದು ನಾರ್ಮಲ್ ಫೋಮ್ ಅಲ್ಲ. ಕೆಲವೊಬ್ರು SLES ಈ ತರ ಎಲ್ಲ ಯೂಸ್ ಮಾಡ್ತಾರೆ, ಅಥವಾ ಡಿಶ್ ವಾಷರ್ ಲಿಕ್ವಿಡ್ ಅದೆಲ್ಲ ಯೂಸ್ ಮಾಡ್ತಾರೆ. ಇದು ಸ್ಪೆಷಲೈಸ್ಡ್ ಫೋಮ್. ಇದಕ್ಕೋಸ್ಕರ ಅಂತಾನೆ ಡೆವಲಪ್ ಮಾಡಿರುವಂಥದ್ದು. ಯಾಕೆಂದ್ರೆ ಫೋಮೇ ಇದರಲ್ಲಿ ಲೈಟ್ ವೇಟ್ ಮಾಡೋಕ್ಕೆ ತುಂಬಾ ಯೂಸ್ ಆಗುವಂಥದ್ದು. ಆಮೇಲೆ ಇದು ಬಂದು ಬೂಸ್ಟರ್ ಅಂತ ಇಲ್ಲಿ. ಓಕೆ, ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ಫೋಮ್ ಬಂದು ನಿಮ್ಗೆ ನೊರೆನ ಕೊಡುತ್ತೆ. ಬೂಸ್ಟರ್ ಬಂದು ನಿಮ್ಮ ಕಾಂಕ್ರೀಟ್ ಸೆಟ್ ಆಗೋವರೆಗೂ ಆ ನೊರೆನ ಹಾಗೆ ಇಟ್ಕೊಳ್ಳುತ್ತೆ, ಮತ್ತೆ ತುಂಬಾ ಸಣ್ಣ ಪಾರ್ಟಿಕಲ್ಸ್ನ ಬಬಲ್ಸ್ನ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಏನಾದ್ರು ಈ ಬೂಸ್ಟರ್ನ ನೀವು ನಾರ್ಮಲ್ ಕಾಂಕ್ರೀಟ್ ಅಲ್ಲಿ ಯೂಸ್ ಮಾಡಿದ್ರೆ ನಿಮ್ ಕಾಂಕ್ರೀಟ್ ವೆಯ್ಟ್ 20% ವರೆಗೂ ರಿಡ್ಯೂಸ್ ಆಗುತ್ತೆ, 20 to 25% ವರೆಗೂ ರಿಡ್ಯೂಸ್ ಆಗುತ್ತೆ. ಆಮೇಲೆ ಇದು ಬಂದು ನಮ್ಮ ಸೂಪರ್ ಫಾಸ್ಟ್ ಅಂತ ಹೇಳಿ. ಇದನ್ನ ನಾವು ಪೌಡರ್ ಇದೆ ನಮ್ದು, ಅದನ್ನ ಪೌಡರ್ನ ಲಿಕ್ವಿಡ್ಗೆ ನಾವು ಕನ್ವರ್ಟ್ ಮಾಡಿದೀವಿ. ಇದಕ್ಕೆ ಎಷ್ಟು ಹೋಗುತ್ತೆ ಅಂತ ಕ್ವಾಂಟಿಟಿ ಅದು ಹೇಳ್ತೀನಿ. ಫೋಮ್ ಬಂದು ನಿಮ್ಗೆ 100 ಗ್ರಾಮ್ ಫೋಮ್ ಹೋಗುತ್ತೆ ನಾನು ಕೊಟ್ಟಿರೋಂಥ ಈಗ ಮಾಡ್ತಿರೋಂಥ ಮಿಕ್ಸ್ ಡಿಸೈನ್ಗೆ. ಬೂಸ್ಟರ್ ಬಂದು ನಿಮ್ಗೆ ಒಂದು 15 ಗ್ರಾಮ್ ಬೂಸ್ಟರ್ ಹೋಗುತ್ತೆ. ಆಮೇಲೆ ಇದು ಬಂದು ನಮ್ಮ ಸೂಪರ್ ಫಾಸ್ಟ್ ಪೌಡರ್ ಅಂತ. ಈ ಪೌಡರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಈ ಪೌಡರ್ನ ನಾನು ಲಿಕ್ವಿಡ್ ಕನ್ವರ್ಟ್ ಮಾಡಿದ್ದೀನಿ. ಈ ಪೌಡರ್ ಬಂದು ಒಂದು 20 ಗ್ರಾಮ್ ಹೋಗುತ್ತೆ. ಸೊ ಈ ಪೌಡರ್ 20 ಗ್ರಾಮ್. ಇದರಿಂದ ಏನಾಗುತ್ತೆ ಅಂದ್ರೆ ಫಾಸ್ಟ್ ಆಗಿ ಸೆಟ್ ಆಗುತ್ತೆ. ನಿಮ್ಗೊಂದು 4 to 6 hours ಅಲ್ಲೆಲ್ಲ CLC ಸೆಟ್ ಆಗಿಬಿಡುತ್ತೆ. ಆಮೇಲೆ ನೀವು ಒಂದು 8 hours 12 hours ಎಲ್ಲ ಡಿಮೋಲ್ಡ್ ಮಾಡ್ಬೋದು. ಇದನ್ನ ಇದರಲ್ಲಿ ಲಿಕ್ವಿಡ್ ಕನ್ವರ್ಟ್ ಮಾಡಿದ್ದೀವಿ. ಸೊ ಬೇಕಾಗೋದು ಒಂದು ಫೋಮಿಂಗ್ ಏಜೆಂಟ್ ನಾನು 100 ಗ್ರಾಮ್ಸ್ ತಗೊಂಡಿದ್ದೀನಿ, ಬೂಸ್ಟರು ಒಂದು 15 ಗ್ರಾಮ್ಸ್ ತಗೊಂಡಿದ್ದೀನಿ, ಹಾಗೂ ನಮ್ಮ ಸೂಪರ್ ಫಾಸ್ಟ್ ಪೌಡರ್ನ ಒಂದು 20 ಗ್ರಾಮ್ಸ್ ತಗೊಂಡಿದ್ದೀನಿ. ನಾನು ಲಿಕ್ವಿಡ್ ಕನ್ವರ್ಟ್ ಮಾಡಿದ್ದೀನಿ, ಯಾಕೆ ಅಂತಂದ್ರೆ ಬೇಗ ಡಿಸ್ಪರ್ಸ್ ಆಗಲಿ ಅಂತ ಹೇಳಿ. ಸೊ ಈಗ ಇದಿಷ್ಟು ಬೇಕಾಗಿರೋದು. ಅದಾದ್ಮೇಲೆ ಯಾವ್ದಕ್ಕೆ ಹಾಕೋದು, ನನಗೆ ಟ್ರಯಲ್ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಬ್ಯಾಟ್ರಿ ಮೋಲ್ಡ್ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಒಂದು ಕಿಚನ್ ಟ್ರೇ ಅಥವಾ ಯಾವುದೋ ಒಂದು ಪ್ಲಾಸ್ಟಿಕ್ ಟ್ರೇ ತಗೊಳ್ಳಿ. ಆಮೇಲೆ ನಮ್ಮ ಹತ್ರ ಬ್ರಿಕ್ ಮೋಲ್ಡ್ ಇದೆ ಪ್ಲಾಸ್ಟಿಕ್ದು,
ಟ್ರಯಲ್ಸ್ಗೆ ಅಂತ ಇಟ್ಟಿರೋದು ಆ ಬ್ರಿಕ್ ಮೋಲ್ಡ್. ಅದಕ್ಕೆಲ್ಲದಕ್ಕೂ ಆಯಿಲ್ ಹಾಕಬೇಕು. ಆಮೇಲೆ ಪ್ಲಾಸ್ಟಿಕ್ ಯೂಸ್ ಮಾಡಿ, ರಬ್ಬರ್ ಯೂಸ್ ಮಾಡಬೇಡಿ. ರಬ್ಬರಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಬರಲ್ಲ. ಮೋಲ್ಡ್ಸ್ ಏನಾರು ಇತ್ತು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಮೋಲ್ಡ್, ಪ್ಲಾಸ್ಟಿಕ್ ಟ್ರೇ ಇಲ್ಲ ಅಂತಂದ್ರೆ ಒಂದು 4 ಇಟ್ಟಿಗೆನ ಜೋಡಿಸ್ಬಿಟ್ಟು ಅದರೊಳಗಡೆ ಒಂದು ಕವರ್ ಹಾಕಿ ಅದರೊಳಗಡೆ ನೀವು ಇದು ಟೆಸ್ಟ್ ಮಾಡ್ಕೊಳ್ಬಹುದು. ಇಲ್ಲ ಒಂದು ಬೌಲು ಯಾವ್ದ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ಬನ್ನಿ ಈಗ ನಾವು ಮಾಡೋ ಅಂತ ಪ್ರೊಸೀಜರ್ನ ನೋಡ್ಕೊಳ್ಳೋಣ. ಫಸ್ಟು ನಮ್ಮ ಮಿಕ್ಸರ್ ವರ್ಕಿಂಗ್ ನೋಡ್ಕೊಳ್ಳೋಣ. ಮಿಕ್ಸರ್ ಸ್ಟಾರ್ಟ್ ಮಾಡಿ ನೋಡ್ಕೊಳ್ಳಿ. ನೋಡಿ, ಇದು ಒಂದು ಪೇಂಟ್ ಮಿಕ್ಸರ್, ಪೇಂಟ್ ಅಥವಾ ವಾಲ್ ಪುಟ್ಟಿ ಮಿಕ್ಸರು. ಇದಕ್ಕೆ ನಾವೀಗ ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ತಗೊಂಡು ಒಂದು 6 ಲೀಟರ್ ನೀರು ಹಾಕೊಳ್ಬೇಕು. ಐದು ಹಾಕಿ ಆಮೇಲೆ 1 ಲೀಟರ್ ಇಟ್ಕೊಳ್ಳಿ, ಅದನ್ನೆಲ್ಲ ಹಾಕಿ. ಈಗ ಒಂದು 5 ಲೀಟರ್ ನೀರು ಹಾಕೊಂಡಿದ್ದಾರೆ. ಆಮೇಲೆ ಇದಕ್ಕೆ ನಾವು ಈ ಫೋಮ್ ಏನಿದೆ, ಈ ಫೋಮ್ನ ಇದ್ರೊಳಗಡೆಗೆ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಆಯ್ತಾ? ಫೋಮ್ ಹಾಕಿದ್ಮೇಲೆ ಇದು ಬೂಸ್ಟರು. ಫೋಮ್ 100 ಗ್ರಾಮ್ ಹಾಕಿದ್ದೀವಿ, ಬೂಸ್ಟರ್ ಒಂದು 15 ಗ್ರಾಮ್. ಆಯ್ತಾ? ಈ 15 ಗ್ರಾಮ್ ಬೂಸ್ಟರ್ನ ನಾವು ಇದಕ್ಕೆ ಹಾಕ್ತಾ ಇದ್ದೀವಿ. 1 ಲೀಟರ್ ನೀರು ಹಾಗೆ ಇಟ್ಕೊಂಡಿದ್ದೀವಿ, ಈ ಕಪ್ಪಲ್ಲಿರೋದನ್ನೆಲ್ಲ ತೊಳೆದು ಹಾಕ್ಲಿಕ್ಕೆ ಅಂತೇಳಿ. ಕೆಮಿಕಲ್ ಇಲ್ಲ, ಸೊ ಆ ನೀರು ಅದು ತೊಳೆದಾಗ್ತಾ ಕಂಪ್ಲೀಟ್ ಆಗಿ ಕೆಮಿಕಲ್ ಹೋಗ್ಲಿ ಅಂತ ತೊಳೆದ್ಬಿಟ್ಟು ಹಾಕ್ತಾ ಇದ್ದಾರೆ. ಉಳ್ದಿರೋ ನೀರನ್ನು ಹಾಕೊಂಡು ಬಿಡ್ತಿದ್ದಾರೆ. ಸೊ 6 ಲೀಟರ್ಸ್ ನೀರಾಗಿದೆ. ಇದು ನಾವು ಸೂಪರ್ ಫಾಸ್ಟ್ನ ಡೈಲ್ಯೂಟ್ ಮಾಡಿ ಇಟ್ಕೊಂಡಿರೋಂಥದ್ದು. ಇದು ಹಾರ್ಡ್ನರ್, ಇದು ಕೆಮಿಕಲ್ ಹಾರ್ಡ್ನರು. ಇದನ್ನ ನಾವು ಈಗಲೇ ಹಾಕಲ್ಲ, ಈಗ ಫೋಮ್ ಜನರೇಟ್ ಮಾಡಿ ಆಮೇಲೆ ಈ ಕೆಮಿಕಲ್ನ ನಾವು ಇದರೊಳಗಡೆಗೆ ಹಾಕ್ತೀವಿ. ಇದು 20 ಗ್ರಾಮ್ ಪೌಡರ್ನ ನೀರಲ್ಲಿ ಡೈಲ್ಯೂಟ್ ಮಾಡಿ ಇಟ್ಕೊಂಡಿದೆ. ಸೊ ಈಗ ಫೋಮ್ನ ಜನರೇಟ್ ಮಾಡೋಣ. ಈಗ ಏನಿಲ್ಲ, ಇದು ಫೋಮಿಂಗ್ ಏಜೆಂಟ್ ಹಾಕಿರೋದ್ರಿಂದ ಈ ರೀತಿ ನೊರೆ ಇದೆ. ನಾನು ಯಾಕೆ ದೊಡ್ಡ ಡ್ರಮ್ ತಗೊಳ್ಳಿ ಅಂತ ಹೇಳಿದ್ರೆ, ಇಲ್ಲಿವರೆಗೂ ಈ ಮಾರ್ಕ್ವರ್ಗು ಈಗ ಈ ಫೋಮ್ ಬಂದ್ಬಿಡುತ್ತೆ. ನಿಮ್ಗೆ ನಾರ್ಮಲ್ ಆಗಿ ಫೋಮ್ ಜನರೇಟರ್ ಬೇಕು, ರಿಬ್ಬನ್ ಮಿಕ್ಸರ್ ಬೇಕು ಅಂತೆಲ್ಲ ಹೇಳ್ತಾರೆ. ಏನೂ ಬೇಕಾಗಿಲ್ಲ, ಹಾಗೆ ಮಾಡೋಣ ಇವತ್ತು. ನೋಡಿ, ಈಗ ಫೋಮ್ ರೆಡಿ ಆಗಿದೆ. ಈ ಫೋಮ್ ರೆಡಿ ಆದ್ಮೇಲೆ ಇದನ್ನ ಫೋಮ್ ಜನರೇಟರ್ ಯೂಸ್ ಮಾಡಿ ಮಾಡ್ತಾರೆ, ಬಟ್ ನಾವು ಟ್ರಯಲ್ಗೋಸ್ಕರ ನಾರ್ಮಲ್ ಪೇಂಟ್ ಮಿಕ್ಸರ್ ಯೂಸ್ ಮಾಡಿ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಈಗ ನಾವೇನ್ ಮಾಡಬೇಕು, ಸಿಮೆಂಟ್ ಹಾಕೊಳ್ಬೇಕು. ಮಿಷಿನ್ ರನ್ನಿಂಗ್ ಅಲ್ಲಿ ಇಟ್ಕೊಂಡು ಸಿಮೆಂಟ್ ಹಾಕ್ಬೇಕು. ನಿಧಾನಕ್ಕೆ ಹಾಕೊಳ್ಳಿ. ನೋಡಿ, ಈಗ ಇದು ಸಿಮೆಂಟ್ ಮತ್ತೆ ಫೋಮ್ ಎರಡು ಮಿಕ್ಸ್ ಆಗಿರುವಂತ ಒಂದು ಪೇಸ್ಟ್. ಆಯ್ತಾ? ಸೊ ಈಗ ಸಿಮೆಂಟ್ ಆಯ್ತು, ಫೋಮ್ ಆಯ್ತು. ಈಗ ನಾವು ಇದಕ್ಕೆ ಫ್ಲೈ ಆಶ್ನ ಹಾಕ್ಬೇಕು. ಈಗ
ಈಗ ಫ್ಲೈ ಆ್ಯಶ್ ಹಾಕೋಕ್ಕಿಂತ ಮುಂಚೆ ನಾವೀಗ ಸಿಮೆಂಟ್ ಆ್ಯಡ್ ಮಾಡಿದ್ಮೇಲೆ ಈ ಕೆಮಿಕಲ್ ಏನಿದೆ ಸೂಪರ್ ಫಾಸ್ಟ್ನ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಇದು ಇದರದ್ದು ಸೆಟ್ಟಿಂಗು ಮತ್ತು ಸ್ಟ್ರೆಂತ್ ಎಲ್ಲ ಇದು ಕೊಡುತ್ತೆ, ಕೆಮಿಕಲ್ ಕೊಡುತ್ತೆ. ಇದಾದ್ಮೇಲೆ ನಿಮಗೆ 4 to 6 ಅವರಲ್ಲಿ ಸೆಟ್ ಮಾಡಿಕೊಡುತ್ತೆ. ಈಗ ನಾವು ಮಿಷಿನ್ನ ರನ್ ಮಾಡಿ ಇವಾಗ ಇದು ರೆಡಿ ಇದೆ. ಇದನ್ನ ಈಗ ಈ ಮೋಲ್ಡ್ಸ್ಗಳಿಗೆ ಹಾಕೊಳ್ಳೋಣ. ಲೆವೆಲ್ ಮಾಡೋದು ನಿಮ್ಮ ಹತ್ರ ಪ್ಲಾಸ್ಟಿಕ್ ಪೇವರ್ ಮೋಲ್ಡ್ ಇದ್ದರೆ ಪೇವರ್ಸ್ ಮೋಲ್ಡ್ಗೂ ಹಾಕೊಂಡು ನೀವು ಟ್ರೈ ಮಾಡ್ಕೊಳ್ಬೋದು. ಅಥವಾ ನಿಮ್ಗೆ ಹೆಂಗೆ ಮಾಡೋದು ಅಂತ ಕುತೂಹಲ ಇದ್ದರೆ ಒಂದು ಟ್ರಯಲ್ನೂ ತೊಗೊಳ್ಬೋದು. ಇದಕ್ಕಿನ್ನ ಸ್ವಲ್ಪ ಆಮೇಲೆ ಏನಾದರೂ ಒಂದು ವುಡನ್ ಪೀಸ್ ಅಥವಾ ಏನಾದ್ರು ತೊಗೊಂಡು ಒಂದು ಸರಿ ಇದನ್ನ ಲೆವೆಲ್ ಮಾಡ್ಕೊಂಡ್ಬಿಟ್ಟು ಅದು ಎತ್ಕೊಳ್ಳಿ, ವೇಸ್ಟ್ ಆಗುತ್ತೆ. ನೋಡಿ, ಈಗ ಮೋಲ್ಡ್ಸ್ ಎಲ್ಲ ಫಿಲ್ ಆಗಿದೆ. ಇದನ್ನು ನಾವು ಒಂದು 8 hours ಇಲ್ಲ 24 hours ಬಿಟ್ಟು ಡಿಮೋಲ್ಡ್ ಮಾಡಿ ನಿಮಗೆ ತೋರಿಸ್ತೀವಿ. ಇದು ಬಂದು ಮಣ್ಣು, ಮಾಮೂಲಿ ಮಣ್ಣು. ಇದನ್ನು ಚೆನ್ನಾಗಿ ಸೀವ್ ಮಾಡ್ಕೊಂಡಿದ್ದೀವಿ. ಈ ಮಿಕ್ಸಲ್ಲಿ ನಾವು ನಿಮಗೆ ತೋರಿಸ್ತಾ ಇರೋದು ಫ್ಲೈ ಆ್ಯಶೇ ಆಗಬೇಕು ಅಥವಾ ಬೇರೆ ಆಗಬೇಕು ಅಂತ ಏನಿಲ್ಲ. ಚೆನ್ನಾಗಿ ಕಲ್ಲಿರಬಾರ್ದು ಅಂತ ಫೈನಾಗಿ ಸೀವ್ ಮಾಡಿರೋವಂಥ ಮಣ್ಣನ್ನ ತೊಗೊಳ್ಬೇಕು ಅಂದರೂ ನೀವು ಮಾಡ್ಬೋದು. ಇದನ್ನ ನಾವೀಗ ಇದಕ್ಕೆ ಹಾಕಿ ಇದನ್ನ ಒಂದು ಕ್ಯಾಸ್ಟಿಂಗ್ ಮಾಡಿ ಇಟ್ಟಿರ್ತೀವಿ. ಆಲ್ರೆಡಿ ಸಿಮೆಂಟ್ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಇದು 24 hours ಆಗಿದೆ. 24 hours ಆದಮೇಲೆ ನಾವು ಡಿಮೋಲ್ಡ್ ಮಾಡ್ತಾಯಿದ್ದೀವಿ. ಮೋಲ್ಡ್ಗೆ ಚೆನ್ನಾಗಿ ಆಯಿಲ್ ಹಾಕಿರಬೇಕು, ಇಲ್ಲಾಂತ ಹೇಳಿದ್ರೆ ನಿಮಗೆ ಮೋಲ್ಡ್ ಒಳಗಡೆ ಇಟ್ಕೊಂಡು ಬಿಡುತ್ತೆ. ಇದು ಈಸಿಯಾಗಿ ರಿಲೀಸ್ ಆಗುತ್ತೆ. ಸೊ ಇದನ್ನ ನೀವು ಡಿಮೋಲ್ಡ್ ಮಾಡ್ಕೊಳ್ಬೋದು. 24 hours ಆರಾಮಾಗಿ ಡಿಮೋಲ್ಡ್ ಮಾಡ್ಕೊಳ್ಬೋದು. ನೋಡಿ ಈಗ ಹೇಗೆ ಡಿಮೋಲ್ಡ್ ಆಗುತ್ತೆ ಅಂತ. ಈಗ ತುಂಬ ಚೆನ್ನಾಗಿ ಡಿಮೋಲ್ಡ್ ಆಗಿದೆ. ಆಯಿಲ್ ಹಾಕಿದಷ್ಟು ಕ್ಲೀನಾಗಿ ರಿಲೀಸ್ ಆಗುತ್ತೆ, ಯಾಕೆಂದರೆ ಪ್ಲಾಸ್ಟಿಕ್ ಮೋಲ್ಡು. ಇವಾಗ ಇದರದ್ದು ವೆಯ್ಟ್ನ ಚೆಕ್ ಮಾಡೋಣ, ಒಂದು ಬ್ರಿಕ್ ವೆಯ್ಟ್ ಎಷ್ಟು ಬರುತ್ತೆ ಅಂತ. ನೋಡಿ, 1 kg 700 ಗ್ರಾಮ್ ಬಂದಿದೆ ಒಂದು ಬ್ರಿಕ್ ವೆಯ್ಟು. ಇನ್ನೊಂದು ಬ್ರಿಕ್ ಚೆಕ್ ಮಾಡೋಣ. ಇದು ಕೂಡ 2 kg 360. ಇದು ಡೆನ್ಸಿಟಿ ಎರಡು ಬೇರೆ ಬೇರೆ ಮಾಡಿದ್ದು. ಸೊ ಡೆನ್ಸಿಟಿ 850 ಮತ್ತು 1400 ಅಂತ ಹೇಳಿ. ಈ ಇಟ್ಕೆನ ನೀವು ಈಗ 850 ಡೆನ್ಸಿಟಿ ಏನಿದೆ ಅದನ್ನ ನೀವು ಬಿಟ್ಟರೆ ನೀರಲ್ಲಿ ಈ ಥರ ತೇಲುತ್ತೆ. ಹೈಯರ್ ಡೆನ್ಸಿಟಿ, ವಾಟರ್ ಡೆನ್ಸಿಟಿ ಬಂದು 1000 ಇರುತ್ತೆ. ಅದಕ್ಕಿಂತ ಕಡಿಮೆ ಇರೋಂಥ ಡೆನ್ಸಿಟಿ ಬ್ರಿಕ್ನ ನೀವು ನೀರಲ್ಲಿ ಹಾಕಿದ್ರೆ ಈ ರೀತಿ ನೀರಲ್ಲಿ ನಿಮಗೆ ತೇಲ್ತಾ ಇರುತ್ತೆ. ಸೊ ನೀವು ಇದೇ ರೀತಿ ಮಾಡಿ, ಟ್ರೈ ಮಾಡಿ. ನಿಮ್ಮ ಕ್ರೇಜ್ಗೋ ಅಥವಾ ನಾಲೆಜ್ಗೋಸ್ಕರ, ಇನ್ಫಾರ್ಮೇಷನ್ಗೋಸ್ಕರ ಟ್ರೈ ಮಾಡಿ. ಇವಾಗ ನಾವು ಇದನ್ನ 48 hours ಆದಮೇಲೆ ಒಂದು ಎಕ್ಸ್ಟ್ರೀಮ್ ಡ್ರಾಪ್ ಟೆಸ್ಟ್ನ ಮಾಡ್ತಾಯಿದ್ದೀವಿ. ಈಗ ನಮ್ಮ ಜಯಪ್ರಕಾಶ್ ಅವರು ಫುಲ್ ಮೇಲೆ ಎಸಿತಾ ಇದ್ದಾರೆ. ನೋಡಿ, ಇದು 2 ಪೀಸ್ ಆಗಿದೆ. CLC 48 hours ಇಷ್ಟು ಸ್ಟ್ರೆಂತ್ ಬಂದುಬಿಟ್ರೆ ಅದೊಂಥರ ಗ್ರೇಟ್ ಸಕ್ಸಸ್ ಅಂತಲೇ ಹೇಳಬೇಕು. ನೀವು ನೋಡ್ಬೋದು, ತುಂಬ ಸಣ್ಣ ಸಣ್ಣ ಏರ್ ಬಬಲ್ಸ್ ಕಾಣ್ತಾ ಇದೆ. ಅದು ಸೆಲ್ಯುಲರ್ ಬಬಲ್ಸ್, ಸೆಲ್ಯುಲರ್ ಲೈಟ್ ವೆಯ್ಟ್ ಕಾಂಕ್ರೀಟ್ ಅಂತ ಏನು ಕರೀತಾರೆ
ಅದದು. ಈಗ ಇನ್ನೊಂದು ಬ್ರಿಕ್ ನಾನು ಟೆಸ್ಟ್ ಮಾಡೋಣ. ನೋಡಿ, ಇದು ಒಂದೆರಡು ಪೀಸ್ ಆಗಿದೆ. ಇನ್ನು ಹತ್ರದಿಂದ ನೋಡೋಣ ಹೇಗೆ ಕಾಣುತ್ತೆ ಅಂತ. ನಮಗೆ ಎಷ್ಟು ಏರ್ ಬಬಲ್ಸ್ ಜಾಸ್ತಿ ಇರುತ್ತೆ ಅಷ್ಟು ಲೈಟ್ ವೇಟ್ ಆಗುತ್ತೆ. ನೀವು ಇದೇ ರೀತಿ ಟ್ರೈ ಮಾಡಿ, ನೀವು ಟೆಸ್ಟ್ ಮಾಡಿ.